ವಿಪರೀತವಾದ ತಲೆನೋವಿನ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆಗೇನು ಕಡಿಮೆ ಇಲ್ಲ. ಕೆಲವರಂತೂ ಪದೇ ಪದೇ ಕಾಡುವ ತಲೆನೋವಿನಿಂದ ನರಕ ಯಾತನೆ ಅನುಭವಿಸ್ತಾರೆ. ನೋವು ಕಡಿಮೆ ಆಗಲಿ ಅಂತ ಮಾತ್ರೆಗಳ ಮೊರೆ ಹೋಗ್ತಾರೆ. ಆದರೆ ಅಡುಗೆ ಮನೆಯಲ್ಲೇ ಇರುವ ಕೆಲವು ಪದಾರ್ಥಗಳನ್ನು ಬಳಸಿ ತಲೆನೋವಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ದೂರ ಇಡಬಹುದು. ಆಗಾಗ ತಲೆನೋವು ಕಾಣಿಸ್ಕೊಂಡ್ರೆ ಈ ಮನೆಮದ್ದುಗಳನ್ನು ಟ್ರೈ ಮಾಡಿ ನೋಡಿ. ನೀವು ವಿಪರೀತ ತಲೆನೋವಿನಿಂದ ಬಳಲ್ತಿದ್ದೀರಾ? ತಲೆಬಿಸಿ ನೋವಿಗೆ ಮನೆಯಲ್ಲೇ ಪರಿಹಾರ ಕಂಡುಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಆದರೆ ಬಹುತೇಕರಲ್ಲಿ ತಲೆನೋವಿನ ಸಮಸ್ಯೆ ಕಾಡ್ತಿರುತ್ತೆ. ಸುಡು ಬಿಸಿಲಿನಲ್ಲಿ ಸುತ್ತಾಡಿ ಬಂದ್ರೆ, ಸ್ವಲ್ಪ ಒತ್ತಡ ಏನಾದರೂ ಆದರೆ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಅತಿಯಾದ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಫೋನ್ಗಳ ಬಳಕೆಯಿಂದಲೂ ಕೂಡ ಈ ಸಮಸ್ಯೆಯ ತೀವ್ರತೆಯು ಹೆಚ್ಚಾಗ್ತಿದೆ. ವಿಪರೀತವಾದ ತಲೆನೋವಿನ ಸಮಸ್ಯೆಯಿಂದ ಬಳಲೋರ ಸಂಖ್ಯೆಗೇನು ಕಡಿಮೆ ಇಲ್ಲ. ಕೆಲವರಿಗಂತೂ ಪದೇ ಪದೇ ಕಾಡುವ ತಲೆನೋವಿನಿಂದ ನರಕ ಯಾತನೆ ಅನುಭವವಾಗುತ್ತೆ. ಈ ನೋವು ಕಡಿಮೆಯಾಗಲಿ ಅಂತ ನೋವು ನಿವಾರಣೆ ಮಾತ್ರೆಗಳ ಮೊರೆ ಹೋಗ್ತಾರೆ. ಆದರೆ ಅಡುಗೆ ಮನೆಯಲ್ಲೇ ಇರೋ ಕೆಲವು ಪದಾರ್ಥಗಳನ್ನು ಬಳಸಿ ತಲೆನೋವಿನ ಸಮಸ್ಯೆಯನ್ನ ಸಂಪೂರ್ಣವಾಗಿ ದೂರ ಇಡಬಹುದು. ಆಗಾಗ ತಲೆನೋವು ಕಾಣಿಸ್ಕೊಂಡ್ರೆ ಮನೆಯಲ್ಲಿ ಮದ್ದನ್ನು ತಯಾರಿಸಿ ಸೇವಿಸಿದ್ರೆ ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು. ಅಂತಹ ತಲೆನೋವಿನ ಸಮಸ್ಯೆ ನಿವಾರಣೆಗೆ ಸಹಕರಿಸುವ ಮನೆಮದ್ದುಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ನಿಂಬೆಹಣ್ಣಿನ ರಸದಲ್ಲಿ ದಾಲ್ಚೀನಿಯನ್ನ ತೇಯ್ದು ಹಣೆಗೆ ಲೇಪಿಸಿಕೊಂಡ್ರೆ ಅರ್ಧ ತಲೆನೋವು ಕಡಿಮೆಯಾಗುತ್ತೆ. ಒತ್ತಡದಿಂದ ತಲೆನೋವು ಉಂಟಾಗ್ತಿದ್ರೆ ದಾಳಿಂಬೆ ಹಣ್ಣಿನ ರಸಕ್ಕೆ ಜೇನುತುಪ್ಪವನ್ನ ಬೆರೆಸಿ 1-2 ವಾರಗಳ ಕಾಲ ಸೇವಿಸ್ತಿದ್ರೆ ಗುಣಮುಖವಾಗುತ್ತೆ. ಇನ್ನು ಹಸುವಿನ ತುಪ್ಪದಲ್ಲಿ ಸ್ವಲ್ಪ ಬೆಲ್ಲ ಬೆರೆಸಿ ಬರೀ ಹೊಟ್ಟೆಯಲ್ಲಿ 3-4 ದಿನಗಳ ಕಾಲ ತಿಂತಿದ್ರೆ ಅರ್ಧ ತಲೆನೋವು ನಿವಾರಣೆಯಾದಂತೆ. ಇನ್ನು ಬಾರ್ಲಿ ಗಂಜಿ ಕುಡಿತಿದ್ರೂ ಕೂಡ ತಲೆನೋವಿನ ಸಮಸ್ಯೆಗೆ ರಾಮಬಾಣ ಅಂತಲೇ ಹೇಳಬಹುದು. ಎಳೆಯ ಬೇವಿನ ಎಲೆಗಳನ್ನ ರಸ ತೆಗೆದು ಪ್ರತಿದಿನ 1-2 ಚಮಚ ಸೇವಿಸ್ತಿದ್ರೆ ತಲೆನೋವಿಗೆ ಇದೊಂಥರ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಕಿರು ನೆಲ್ಲಿಕಾಯಿಗೆ ಉಪ್ಪು ಸೇರಿಸಿ ಸೇವಿಸಿದ್ರೆ ಅರ್ಧ ಭಾಗ ತಲೆನೋವು ಹಾಗೂ ತಲೆ ಸುತ್ತುವಿಕೆ ಶಮನವಾಗುತ್ತೆ. ಇನ್ನು ಅರ್ಧ ತಲೆನೋವು ಸಮಸ್ಯೆ ಇರೋರು ಸೇಬಿನ ಹೋಳುಗಳಿಗೆ ಉಪ್ಪು ಬೆರೆಸಿ ತಿಂದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮುಂದುವರಿದು ಕೆಂಪಕ್ಕಿ ಅನ್ನಕ್ಕೆ ಮೊಸರು ಹಾಕಿಕೊಂಡು ತಿನ್ನೋ ಅಭ್ಯಾಸ ಬೆಳೆಸ್ಕೊಂಡ್ರೆ ತಲೆನೋವಿನ ಸಮಸ್ಯೆ ಬಾಧಿಸೋದಿಲ್ಲ. ಇನ್ನು ನಿಯಮಿತ ಈರುಳ್ಳಿ ಸೇವನೆಯಿಂದಲೂ ಕೂಡ ತಲೆನೋವು ಪರಿಹಾರವಾಗುತ್ತೆ. ನುಗ್ಗೆ ಸೊಪ್ಪಿನ ರಸದಲ್ಲಿ ಕರಿಮೆಣಸಿನ ಪುಡಿಯನ್ನು ಸೇರಿಸಿ ಇದನ್ನ ಹಣೆಯ ಮೇಲೆ ಲೇಪಿಸಿಕೊಂಡ್ರೆ ತಲೆನೋವು ದೂರವಾಗುತ್ತೆ. ಪಿತ್ತದಿಂದಾಗಿ ತಲೆನೋವು ಶುರುವಾಗಿದ್ರೆ 1 ಲೋಟ ಚಹಾಕ್ಕೆ 1 ಚಮಚ ನಿಂಬೆ ಹಣ್ಣಿನ ರಸವನ್ನ ಸೇರಿಸಿ ಕುಡಿದ್ರೆ ನಿವಾರಣೆಯಾಗುತ್ತೆ. ಏಲಕ್ಕಿ ಪುಡಿ ಬೆರೆಸಿದ ನಿಂಬೆ ಹಣ್ಣಿನ ಪಾನಕವನ್ನ ಸೇವಿಸ್ತಿದ್ರೆ ತಲೆ ಸುತ್ತೋದು ನಿಂತೇ ಹೋಗುತ್ತೆ. ಕೊತ್ತಂಬರಿ ಬೀಜದ ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಬೆರೆಸಿ ಕುಡಿಯೋದ್ರಿಂದ ತಲೆನೋವಿನ ಜೊತೆಗೆ ತಲೆ ಸುತ್ತುವಿಕೆ ಸಮಸ್ಯೆ ಇದ್ರೆ ನಿವಾರಣೆಯಾಗುತ್ತೆ. ನುಗ್ಗೆ ಸೊಪ್ಪನ್ನ ಬೇಯಿಸಿ ತೆಗೆದ ನೀರಿಗೆ ನಿಂಬೆ ರಸವನ್ನ ಬೆರೆಸಿ 1 ವಾರಗಳ ಕಾಲ ಕುಡಿಯೋದ್ರಿಂದ ತಲೆನೋವು ದೂರವಾಗುತ್ತೆ. ಈ ಸುಲಭ ಸರಳ ಮನೆಮದ್ದುಗಳನ್ನ ತಲೆನೋವಿನಿಂದ ಮುಕ್ತಿ ಹೊಂದಲು ಬಳಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.